ಆತ್ಮೀಯ ಸ್ನೇಹಿತರಿಗೆ ಸ್ವಾಗತ ಬಯಸ್ತಾ ಮಾಧ್ಯಮ ಹಿರಿಯರಿಗೆ ಮಿತ್ರರಿಗೆ ನಮಸ್ಕಾರ. ಮಳೆಗೆ ಮಾತಾಡು ಸಾಂಗ್ ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ ಮುಂದೆ ಆಡಿಯನ್ಸ್ನ ಮಾತಾಡಿಸುತ್ತೆ ಅನಿಸುತ್ತೆ. ಸೊ ನಿರ್ದೇಶಕರು ಹಾಗೂ ನಮ್ಮ DOP ಅವರು ಎಲ್ಲ ಪ್ಲ್ಯಾನ್ ಮಾಡಿ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ನ. ಸರ್ ಫಸ್ಟ್ ಏನಾದ್ರು ಬಂದಾಗ ಸರ್ ಸುಮಾರು ಒಂದು 100 ಥಿಯೇಟ್ರ್ ಬೇಕು ಅಂದರು. ಥಿಯೇಟ್ರು ಸರ್ ಮಾಡ್ಕೊಡ್ತೀನಿ ಅಲ್ಲ, ಇವತ್ತು ಆಡಿಯನ್ಸ್ ಬರೋದು ಭಾಳ ಪ್ರಾಬ್ಲಮ್ ಇದೆ. ಸಾರ್ ಹೇಳ್ದಂಗೆ ಇವತ್ತು ಮನೆಗೆ ಹೇಳ್ಬಿಟ್ಟು ನಾವು ಇವತ್ತು ಕರೆಸ್ಬೇಕಾಗಿದೆ. ಈ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಾದರೆ ಅವರೇ ಬಂದ್ಬಿಡ್ತಾರೆ. ನಮ್ಮ ಕನ್ನಡ ಯುವಕರಿಗೆ, ಹೊಸ ಯುವಕರಿಗೆ ಪ್ರೋತ್ಸಾಹ ಕೊಡೋದು ಭಾಳ ಕಮ್ಮಿ ಆಗಿಬಿಟ್ಟಿದೆ. ಈಗ ಪಾಪ ಪ್ರೊಡ್ಯೂಸರು ಸ್ನೇಹಿತರು ಎಷ್ಟು ಜನ ಕರ್ಸೋಕ್ಕಾಗೋದಿಲ್ಲ. ಸರ್ ಇವತ್ತು ಏನಾಗಿದೆ ಅಂದರೆ ನಮ್ಮ ಒಂದು ಹೊಸ ಯುವಕರದು ನಾವೇನಾದ್ರು TV ರೇಟ್ಸು, OTT ಡಬ್ಬಿಂಗ್ ರೇಟ್ಸ್ಗೆಲ್ಲ ಕೇಳಿದ್ವಿ ಸರ್, ಯಾರು ಕೇಳಿರಲ್ಲ ಇವತ್ತು. ಅದೇ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳನ್ನ, ಈ ಮಲಯಾಳಂ ಸಿನಿಮಾ ಆಗಲಿ, ತೆಲುಗು ಸಿನಿಮಾ ಆಗಲಿ, ತಮಿಳು ಸಿನಿಮಾ ಆಗಲಿ, ಇವನ್ನ ಜಾಸ್ತಿ ತಗೊಳ್ತಿದ್ದಾರೆ ಇವರು. ಅದೇ ನಮ್ಮವರು ಆ ಸಿನಿಮಾಗಳು ನೋಡ್ತಿದ್ದಾರೆ, ನಮ್ಮ ಕನ್ನಡ ಸಿನಿಮಾಗಳು ನೋಡ್ತಾ ಇಲ್ಲ. ಸೊ ಈ 1990s ಸಿನಿಮಾ ಚೆನ್ನಾಗಾಗಲಿ, ಪ್ರೊಡ್ಯೂಸರ್ಗೆ ಒಳ್ಳೆಯದಾಗಲಿ, ಎಲ್ಲ ನನ್ನ ಸ್ನೇಹಿತರಿಗೆ ಯಶಸ್ವಿ ಅಂತ ಹಾರೈಸ್ತಾ ನಾನು 2 ಮಾತು ಕೊಡ್ತೀನಿ. ಥ್ಯಾಂಕ್ ಯು ಸರ್. ಸಿಂಗಲ್ ಸ್ಕ್ರೀನ್ ಮಾಡ್ತಾಯಿದ್ದೀನಿ, ಮಾಡ್ತೀನಿ. ಸುಮಾರು ಒಂದು 100-120 ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಸರ್ ಸರ್ ಆ್ಯಕ್ಚುಲಿ ನಾನು ಬಂದಿದ್ದು ಬೇರೆ ಸಾಂಗ್ ಸರ್, ಮಸಣ ಗರ್ಭದಿ ಹರಳೋಗಳು ಅಂತ ಆ ಸಾಂಗ್ ಇದೆ. ಅದಕ್ಕೆ ನಾನು ತರಿಸಿದ್ದೆ ಆ್ಯಕ್ಚುಲಿ. ಇದು ಬೇರೆ ಅವ್ರು ಬರೆದಿದ್ರು ಮೊದಲನೇ ಸಾಲುಗಳು, ಅದನ್ನ ಅವಕಾಶ ಕೊಟ್ಟಿದ್ದು ನಮ್ಮ ಫ್ರೆಂಡು ಕೋಟೆಯವರು ಅರುಣ್ ಅವರು, ಥ್ಯಾಂಕ್ಸ್ ಅರುಣ್. ಆಮೇಲೆ ನಂದು ಸರ್ ಕತೆ ಹೇಳೋ ರೀತಿ ಚೆನ್ನಾಗಿದೆ ಸರ್. ಹಾಡು ಬರೆಯೋದಕ್ಕೆ ಡೀಟೇಲಾಗಿ ಹೇಳ್ತಾರೆ ಕಂಪ್ಲೀಟಾಗಿ. ಆ ಸೀನ್ ಬೈ ಸೀನ್ ಅದು ಎಕ್ಸ್ಪ್ಲೇನ್ ಮಾಡೋವಾಗಲೇ ಆ್ಯಕ್ಚುಲಿ ಅದರಲ್ಲೇ ಇತ್ತು ಪದಗಳು, ಅವ್ರು ಹೇಳೋ ಇದರಲ್ಲೇ ಪದಗಳಿತ್ತು. ಆ ಪದಗಳನ್ನ ಜೋಡಿಸ್ಕೊಟ್ಟಿದ್ದು ಅಷ್ಟೇ. ಅದಕ್ಕೆ ಕೆಲಸ ಮಾಡಿಲ್ಲ ನಾವು. ಚೆನ್ನಾಗಿ ಹೇಳ್ತಾರೆ ಕಥೆ ಇವರು, ನನ್ನ ಸ್ಪಂದ ಸರ್ ಅವರು. ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಮಹಾರಾಜ್ ಸರ್ ತುಂಬ ಫ್ರೀಡಮ್ ಕೊಡ್ತಾರೆ ಬರೆಯೋ ಟೈಮಲ್ಲಿ, ತುಂಬ ಫ್ರೀಡಮ್ ಕೊಡ್ತೀರಿ ಸರ್. ನಿಮ್ಮ ಮಾತಾಡಿದ್ರೆ ತುಂಬ ಇನ್ನೂ ಚೆನ್ನಾಗಿ ಮಾಡಿಬೋದು ಸಾಂಗ್ಸ್ ಬಂದ್ಬಿಟ್ಟು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನು ಅಶೋಕ್ ಸರ್. ಅಶೋಕ್ ಅವರು, ನಾನು ಒಂದು ಆ್ಯಕ್ಷನ್ ಮೂವಿ ಅಂತ ಒಂದು ಮಾಡಿದೆ. ಒಂದು ಸಾಂಗಲ್ಲಿ ಈ ಥರ ರೋಪ್ ಮಾಡಿ ಅಂತ ಡೈರೆಕ್ಟ್ರ್ ಹೇಳಿದ್ರು. ಆಯಿತು ಅಂದರು. ಡ್ಯಾನ್ಸ್ ಮಾಸ್ಟರ್ ಬಂದು, ಮಾಸ್ಟರ್ ಈ ಥರ ಮಾಡಿ ತೆಲುಗಲ್ಲೂ ಒಂಥರ ಮಾಡ್ತಾರೆ, ಎಲ್ಲ ಕಡೆ ಒಂದು ರೋಪ್ ಅಂತಾರೆ, ಇದೆಲ್ಲ ಮಾಡ್ತಾರೆ, ನಮ್ಮದು ಒಂಥರ ಡಿಫ್ರೆಂಟಾಗಿ ಮಾಡೋಣ ಅಂದರು. ಆಟೋ ಬಂತು, ಆಟೋಯಿಂದ ಹಂಗೇ ತಿರುಗಿ ಬರಬೇಕು ಅಂದರು. ಒಂದು ಖುಷಿ ಆಯಿತು. ಸೂಪರ್ ಆಗೈತೆ ಸರ್, ಮಾಡೋಣ ಅಂದರು. ಆಮೇಲೆ ಡೈರೆಕ್ಟ್ರ್ ಹೇಳಿದ್ರು, ಸರ್ ಇದು ಮಾಡಿದ್ರೆ ಚೆನ್ನಾಗಿರ್ತದೆ. ಆ್ಯಕ್ಚುಲಿ ಮೂವಿ ಮಳೆ ಬರ್ತಾ ಇರೋ ಟೈಮಲ್ಲಿ ಈ ಥರ ಎಲ್ಲ ಮಾಡ್ತಾರಲ್ಲ ಅಂತ ಒಂದು ಖುಷಿ ಆಯಿತು. ಆಮೇಲೆ ಇನ್ನೊಂದು ಸಾವಂತೂರದಲ್ಲಿ ಒಂದು ಬೆಟ್ಟದ ಮೇಲೆ ತುದೇ ಬೆಟ್ಟ, ಆ ಬೆಟ್ಟದಲ್ಲಿ ನಿಂತ್ಕೊಂಡು ಕೆಳಗೆ ನೋಡಿದ್ರೆ ಮನುಷ್ಯನೇ ಇಲ್ಲ. ಆ ಜಾಗದಲ್ಲಿ ನಿಂತ್ಕೊಂಡು ಹೀರೋ ನೋಡ್ತಾ ಇದ್ದಾರೆ ಮಾಡೋಕ್ಕೆ. ನಾನು ಹೇಳಿದೆ, ಸರ್ ಬೇಡ ಇದೆಲ್ಲ ಮಾಡಬೇಡಿ, ಕೆಳಗೆ ಬಿದ್ದರೆ ಮನುಷ್ಯ ಇರಲ್ಲ, ನನಗೂ ಕೆಟ್ಟ ಹೆಸರು ಬಂದ್ಬಿಡ್ತದೆ ಅಂದರು. ಮಾಸ್ಟರ್ ನಾನು ರೆಡಿ ಇದ್ದೀನಿ ಮಾಸ್ಟರ್, ಯಾಕೆ ಮಾಸ್ಟರ್ ನೀವೆಲ್ಲ ಬೈದ್ಯಾ? ಹೆಲಿಕ್ಯಾಮ್ ಬಂತು, ಇದು ಬಂತು, ಸ್ಟಡಿ ಕ್ಯಾಮ್ ಬಂತು, ಕ್ಯಾಮ್ರಾಮನ್ ಬಂದರು. ಮಾಸ್ಟರ್ ಇದೆಲ್ಲ ಬೇಡ ಮಾಸ್ಟರ್, ಇಲ್ಲೇ ನಿಲ್ಲಿಸ್ಬಿಡಿ ಸಾಕು. ಇಲ್ಲ ಎಡ್ಜಿಗೆ ಹೋಗ್ತೀನಿ ನಾನು ಅಂತ ಹೀರೋ ಸರು. ಆಮೇಲೆ ನಾನು ಹೇಳಿದೆ, ಆಯ್ತು ಸರ್ ರೆಡಿ ಸರ್, ನಾನು ಹೋಗ್ಲಾ ಸರ್ ಅಂದೆ. ಮಾಸ್ಟರ್ ನೀವು ಹೋಗ್ಬೇಡಿ ನಾನೇ ಹೋಗ್ತೀನಿ ಅಂದರು ಹೀರೋ ಸರ್. ರೆಡಿ ಅಂದರು. ನಾನು ಒಂದು ಜಾಕೆಟ್ ಹಾಕ್ಬಿಟ್ಟು ಎಡ್ಜಿಗೆ ಹೋಗಿ ನಿಲ್ಲಿಸ್ಬಿಟ್ಟೆ. ಕೆಳ ನೋಡ್ತೀನಿ ಡೀಪು, ಫುಲ್ಲು ಡೀಪು, ಮೇಲಿಂದ ಬಿದ್ದೆ ಒಂದು ಪೀಸ್ ಏನು ಸಿಕ್ಕಲ್ಲ. ಆ ಥರ ಜಾಗದಲ್ಲಿ ನಿಂತಿದ್ದಾರೆ. ನಾನು ಇಲ್ಲಿ ಎಲ್ಲಿಕೆ ಇದು ಬರ್ತದೆ ಅದು ಬರ್ತಾ ಇದೆ, ತಿರುಗ್ತಾ ಇದ್ದೆ. ನನಗೆ ಭಯ, ಇಲ್ಲಿ ಎಲ್ಲಿ ಮನುಷ್ಯ ಏನಾಯ್ತಾರೋ ನನಗೆ ಒಂದು ಭಯ ಫಸ್ಟು ನನಗೆ. ಈ ಥರ ಎಲ್ಲ ನಿಂತ್ಕೊಂಡು ರೆಡಿ ಮಾಡ್ತಾನೆ ಇದ್ದಾರೆ. ಆಮೇಲೆ ಕ್ಯಾಮ್ರಾಮನ್ನು ಇವರು, ಮಾಸ್ಟರ್ ಏನು ಮಾಸ್ಟರ್ ಎಡ್ಜ್ ಹೋಗ್ಬಿಟ್ಟಿದ್ದಾರೆ, ಏನು ಮಾಡೋದು ಇವಾಗ? ಸರ್ ಯಾರು ಭಯ ಬೀಳ್ಬೇಡಿ ಸರ್, ಹೀರೋ ಆ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಖುಷಿ ಪಡ್ಬೇಕು ನಾವು. ಯಾವ ಹೀರೋ ಅದು ಮಾಡಲ್ಲ. ಆಮೇಲೆ ರೋಪ್ಗಳು ಕಟ್ಟಿ ಅದು ಕಟ್ಟಿ ಗಟ್ಟಿಯಾಗಿ ಇಟ್ಕೊಂಡಿದ್ರಿ, ಮಾಡ್ತಾಯಿದ್ರು ಆ್ಯಕ್ಟಿಂಗು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು. ನನಗೆ ಗೊತ್ತಿರೋ ಥರ ಒಬ್ಬ ಹೀರೋ ಸಾರು ಈ ಥರ ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ಖುಷಿ ಆಯಿತು. ಆ್ಯಕ್ಚುಲಿ ಯಾವುದಾದ್ರು ರೋಪ್ ಕೊಡ್ತೀವಿ, ಬಾಬಲ್ಲಿ ನೋಡ್ತೀರಾ, ಇದು ಮಾಡ್ತೀರಾ, ಗ್ರೀನ್ ಮ್ಯಾಟ್ ಹಾಕ್ತಾರೆ, ಇಲ್ಲಿ ಮಾಡ್ತಾರೆ. ಈ ತುದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರಲ್ಲ, ಇಲ್ಲಿ ಗ್ರೀನ್ ಮ್ಯಾಟ್ ಇಲ್ಲ, ಏನು ಮ್ಯಾಟ್ ಇಲ್ಲ, ಏನಿಲ್ಲ, ಎಡ್ಜಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋದು? ಆಯಿತು ರೆಡಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದೆ ಸರ್. ನನಗೆ ಸಾಥ್ ಕೊಟ್ಟರು ಕ್ಯಾಮ್ರಾಮ್ಯಾನು, ಡೈರೆಕ್ಟ್ರು, ನಮ್ಮ ಡ್ಯಾನ್ಸ್ ಮಾಸ್ಟ್ರು, ನಮ್ಮ ಪ್ರೊಡ್ಯೂಸರ್ಸು, ನಮಗೆಲ್ಲ ಸಾಥ್ ಕೊಟ್ಟಿರೋ. ನಾನು ಒಂದು ಆಸೆ ಪಟ್ಟು ಈ ಪಿಕ್ಚರ್ ಜಯ ಆಗಲಿ ಅಂತ ನಾನು ಒಳ್ಳೆ ಖುಷಿ ಪಡ್ತಾ ಇದ್ದೀನಿ ಸರ್. ಥ್ಯಾಂಕ್ಸ್ ಸರ್. ಮಳೆ ಹನಿ ಸಾಂಗ್ ಫಸ್ಟ್ ನನ್ನ ಮೈಂಡಲ್ಲಿ ಬಂದಿದ್ದು ಒಂದು ಪೇಂಟ್ ಥರ ಇರಬೇಕು ಒಂದೊಂದು ಫ್ರೇಮ್ಸು ಅಂತ. ಅದೇ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ವಿ ಅಲ್ಲೇ ಸರ್, ನಾನು ಮತ್ತು ನಮ್ಮ ಡೈರೆಕ್ಟರ್ ಸೇರಿ. ಆ್ಯಂಡ್ 3-4 ಡೇಸ್ ನಾವು ಮೊದಲೇ ಹೋಗಿ
ಸ್ಪಾಟಲ್ಲಿ ಯಾವ ಯಾವ ರೀತಿಯಾಗಿ ಮಾಡಬೇಕು ಅಂತ ತುಂಬ ಹೋಮ್ವರ್ಕ್ ಮಾಡ್ಕೊಂಡ್ವಿ. ಅಲೆಸ್ ಸರ್ ತುಂಬಾ ಬ್ಯೂಟಿಫುಲ್ ಆಗಿ ಫ್ರೇಮ್ಸ್ ಇಡ್ತಿದ್ರು. 2-3 ಶೆಡ್ಯೂಲ್ ಆಗಿತ್ತು, ಅದಾದಮೇಲೆ ಈ ಹಾಡು ಬಂದಿದ್ದು. ಸೊ ಅಲೆಸ್ ಸರ್ ಅವರು ಫಸ್ಟ್ ಟೈಮ್ ಅಲ್ವಾ ನಾನು ಕೆಲಸ ಮಾಡ್ತಿರೋದು ಅವ್ರ ಜೊತೆಲಿ. ಸೊ ಅವ್ರ ಫ್ರೇಮ್ ವರ್ಕನ್ನು ನನ್ನ ಮೈಂಡಲ್ಲಿ ಇಟ್ಕೊಂಡು ಇದನ್ನ ಡಿಸೈನ್ ಮಾಡಿದೆ. ತುಂಬ ನನಗೆ ಹೆಲ್ಪ್ ಆಯಿತು ಅವರ ಒಂದು ಫ್ರೇಮಿಂಗು. ಓಕೆ, ಈ ಲೈಟಿಂಗು, ಈ ಫ್ರೇಮಿಂಗ್ ಯಾವ ರೀತಿಯಾಗಿ ಹೀರೋಯಿನ್ ಯಾವ ರೀತಿಯಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ. ಒಂದು ಪೇಂಟೆಡ್ ಆ ಸೀರೆಯಲ್ಲಿ, ಆ ಒಂದು ಸ್ಮೋಕಲ್ಲಿ, ಒಂದೇ ಮನೆಯಲ್ಲಿ. ಒಂದು ಚಾಲೆಂಜ್ ಏನಂದರೆ, ಒಂದು ಮನೆಯಲ್ಲಿ ಈ ಸಾಂಗ್ ಕಂಪ್ಲೀಟ್ ಆಗಬೇಕಿತ್ತು. ಅದು ದೊಡ್ಡ ಚಾಲೆಂಜ್ ನನಗೆ. ಆ್ಯಂಡ್ ಇನ್ನೊಂದು, ಈ ಸಾಂಗ್ ಪೂರ್ತಿಯಾಗಿ ಹೇಳಬೇಕು ಅಂದರೆ ಮಳೆ ಹನಿಗೆ ತನ್ನ ಫೀಲಿಂಗ್ಸನ್ನು ಶೇರ್ ಮಾಡ್ಕೊತಾರೆ ಅದು ಹೀರೋಯಿನ್. ಸೊ ಇದೆ. ಆ್ಯಂಡ್ ಅವ್ರನ್ನ ನೋಡೋದಕ್ಕೆ ಹೀರೋ ತುಂಬಾ ಖುಷಿಯಾಗಿ ನನ್ನ ಲವ್ವರ್ಗೆ ನೋಡಬೇಕು ಅಂತ ಆ 90s ಅಲ್ಲಿ ನೋಡೋದಕ್ಕೂ ಧೈರ್ಯ ಬೇಕು ಅಂತ ಸರ್ ಹೇಳಿದ್ರು, ಕುಡ್ಕೊಂಡ್ಬರ್ತಿದ್ದಾರೆ ಇದು ಹೆಂಡ ಇಲ್ಲ ಅಂತ. ಸೊ ಆ ಧೈರ್ಯಕ್ಕೋಸ್ಕರ ಅವರು ಅವತ್ತು ಕುಡ್ಕೊಂಡ್ಬರ್ತಾರೆ. ಕ್ಯಾರೆಕ್ಟರ್ ಇರುತ್ತೆ ಸರ್, ಆ ಧೈರ್ಯಕ್ಕೋಸ್ಕರ ಆ ಕ್ಯಾರೆಕ್ಟರ್ ಹೇಳುತ್ತೆ. ಆ ಕ್ಯಾರೆಕ್ಟರ್ ಹಂಗಿರುತ್ತೆ ಸರ್, ಹೀರೋ ಸರ್ ಹೊತ್ತು. ಮತ್ತೆ ಆಕ್ಷನ್ ಇದೆ ಸಾಂಗ್ ಅಲ್ಲಿ. ಹೀರೋ ಸರ್ ಅಂದ್ರೆ ಕ್ಯಾರೆಕ್ಟರ್ ಅದು ಆ ಥರನೇ ಇರುತ್ತೆ, ಸ್ವಲ್ಪ ರಫ್ ಆಗಿರುತ್ತೆ ಆ್ಯಂಡ್ ಸ್ಮೂತ್ ಆಗಿರ್ತಾರೆ ನಮ್ಮ ಹೀರೋಯಿನ್. ಸೊ ಒಂದು ಚಾಲೆಂಜ್ ಇದ್ದಿದ್ದು ನನಗದೇ, ಒಂದು ಮನೆಯಲ್ಲಿ ಮಳೆ ಜೊತೆಯಲ್ಲಿ ಮಾತಾಡಿಕೊಂಡು ನನ್ನ ಒಂದು ಫೀಲಿಂಗ್ಸನ್ನು ಶೇರ್ ಮಾಡಿಕೊಂಡು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಇರಲಿ, ಎಲ್ಲದರಲ್ಲೂ ತುಂಬ ಸಾಥ್ ಕೊಟ್ಟಿದ್ದಾರೆ ನನಗೆ ಹೀರೋ. ಇವಾಗೂ ನಮ್ಮ ಅರುಣ್ ಸರ್ಗೆ ಇಲ್ಲಿ ಏಟ್ ಬಿದ್ದಿದ್ದು ನನಗೆ ತುಂಬ. ನಾನು ಒಂದು ಶಾರ್ಟಲ್ಲಿ ಓಡ್ ಬಂದು ಕಾರ್ ಮೇಲೆ ನಿಂತ್ಕೋಬೇಕು. ಅದು ಎಷ್ಟು ಒಂದು 25-30 ಶಾರ್ಟಲ್ಲಿ ತೆಗ್ದಿದ್ದೀವಿ ಸರ್ ಅದು ನಾವು. ಆ ಶಾರ್ಟ್ ಒಂದ್ಸರಿ ಪಾಸ್ ಆಗ್ಬಿಡೋದು, ಕಾರು ಹೀರೋನೇ ಒಂದ್ ಕಡೆ ಹೋಗ್ಬಿಡೋರು. ತುಂಬಾನೇ ಒಂದ್ಸರಿ ಅಂತೂ ನಾನು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದೆ, ಕಟ್ಟೆ ಹೇಳಿಲ್ಲ. ತುಂಬಾ ಭಯ ಆಗ್ಬಿಡ್ತು ನನಗೆ. ಓ, ಇದು ಶಾರ್ಟ್ ಬಿಟ್ಬಿಡೋಣ ಅಂತ ಅನಿಸ್ತು. ಹೀರೋ ಸರ್ ಇಲ್ಲ ಸರ್ ಮಾಡ್ಬಿಡೋಣ, ಇನ್ನೊಂದು ಟ್ರೈ ಮಾಡ್ತೀನಿ ಸರ್ ಅಂದರು. ಸೊ ರಿಯಲಿ ಗ್ರೇಟ್ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ. ಆ್ಯಂಡ್ ಅಲೆಸ್ ಸರ್ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸಾಂಗ್ಗೆ. ಅಲೆಸ್ ಸರೇ ಮೂಲ ಒಂದು ಕಾರಣ ನನಗೆ ಈ ಸಾಂಗ್ ಡಿಸೈನ್ ಮಾಡೋದಕ್ಕೆ, ಅವರ ಲೈಟಿಂಗ್ಸ್. ಅಲೆಸ್ ಸರ್ ಹಾಲೇಶ್ ನಾನು ಅಲೆಕ್ಸ್ ಯಾರು ಅಂತ ಹುಡುಕ್ತಾ ಇದ್ದೀನಿ. ಆಲೆಸ್ ಸರ್ ಅವ್ರಿಗೆ ಯಾವಾಗೂ ನನಗೆ ಹೆಸರಲ್ಲಿ ಕರೆಯಲ್ಲ, ಸರ್ ಅಂತ ಆಡ್ತೀನಿ. ದೆನ್ ನಂದು ಅವರು ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆ ಒಂದು ಸಿಚುವೇಶನ್ ಅಲ್ಲಿ ಯಾವ ರೀತಿಯ ಸಾಂಗ್ ಇರಬೇಕು ಅಂತ. ಸೊ ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಅನ್ನ ಮಾಡಿದ್ದಾರೆ ಸರ್. ಆ್ಯಂಡ್ ಟ್ರ್ಯಾಕ್ ಬಂದಾಗ ಸರ್ ನಾವು 3 ಜನ ಕೂತ್ಕೊಂಡು ಯಾರಿಗೆ ಹಾಡಿಸ್ಬೇಕು ಅಂತ ನಾವು ಡಿಸ್ಕಷನ್ ಮಾಡಿದಾಗ ಸರ್ ನಾನೇ ಸರ್ ಫಸ್ಟ್ ಮೊದಲು ಚಿತ್ರಮ್ಮ ಕೈಯಲ್ಲಿ ಆಡ್ಸೋಣ ಅಂತ ಹೇಳಿದೆ. ನನಗೆ ತುಂಬ ಇಷ್ಟ. ಲೆಜೆಂಡ್, ಶಿ ಇಸ್ ಲೆಜೆಂಡ್. ನಾನು ಚಿಕ್ಕ ವಯಸ್ಸಿಂದನೂ ಅವ್ರ ಸಾಂಗು ವಾಹ್ ಒಂಥರ ಅದ್ಭುತ. ಸೊ ಸರ್ಗೂ ಹೇಳೋಣ ಬೇಡ ಅಂತ ಸೆಕೆಂಡ್ ಡೇ ಸರ್ ಚಿತ್ರಮ್ಮ ಟ್ರೈ ಮಾಡೋದು, ಯಾಕಂದರೆ ನಾವೆಲ್ಲ ಚಿಕ್ಕ ಕಲಾವಿದರು, ಅವ್ರು ಸಿಗ್ತಾರಾ ಇಲ್ಲ ಅದೆಲ್ಲ ನನಗೆ ಪ್ಲ್ಯಾನೇ ಇಲ್ಲ. ದೆನ್ ಸರ್ಗೆ ಹೇಳಿದೆ, ಸರ್ ಚಿತ್ರಮ್ಮಗೆ ನಾನು ಟ್ರೈ ಮಾಡೋಣ ಸರ್, ಏನನ್ನಾಗಲಿ ಟ್ರೈ ಮಾಡೋಣ ಸರ್ ಅಂತ. ಸೊ ಅವ್ರ ಮೈಂಡಲ್ಲಿ ಬಂತು, ಎಸ್ ಚಿತ್ರಮ್ಮ ಮಾಡಿಸ್ಬೋದು ಅಂತ. ಸೊ ತುಂಬ ಅದ್ಭುತವಾಗಿ ಆಡಿದ್ದಾರೆ. ಅವ್ರ ಬಗ್ಗೆ ನಾನು ಹೇಳೋದಕ್ಕೆ ತುಂಬ ಚಿಕ್ಕವನು. ಸೊ ಅವರು ಫೀಲ್ ಕೊಟ್ಟಿರೋದು, ಅವ್ರು ಹಾಡಿರೋ ಸಾಂಗ್ಗೆ ನಾನು ಕೊರಿಯೋಗ್ರಾಫರ್ ಮಾಡ್ತಿದ್ದೀನಿ ಅಂದರೆ ಐ ಆಮ್ ವೆರಿ ಲಕ್ಕಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನಿಮ್ಮ ಪ್ರೀತಿ ಬೇಕು. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಇವತ್ತು ನಮ್ಮ 1990s ಮೂವಿದು ಮಳೆ ಹನಿ ಸಾಂಗ್ ರಿಲೀಸ್ ಆಗಿದೆ. ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಾಂಗ್ ಇದಿಷ್ಟು ಬ್ಯೂಟಿಫುಲ್ ಆಗಿ ಬರೋದಕ್ಕೆ ಅಫ್ಕೋರ್ಸ್ ನಮ್ಮ ಕೊರಿಯೋಗ್ರಾಫರ್ ಸಾದಿಕ್ ಸರ್ ತುಂಬಾನೇ ಎಫರ್ಟ್ ಹಾಕಿದ್ದಾರೆ. ಎವ್ರಿ ಟೇಕಲ್ಲೂ ಬಿಫೋರ್ ನಾನು ಕ್ಯಾಮ್ರಾ ಮುಂದೆ ಹೋಗೋಕ್ಕಿಂತ ಮುಂಚೆ ಸರ್ ನಂಗೆ ಎವ್ರಿ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಹಿಂಗ್ ಬರ್ಬೇಕು, ಈ ತರ ಹಿಂಗೆ ಅಂತ. ಸೊ ಅದು ನನ್ಗೆ ಸ್ವಲ್ಪ ಹೆಲ್ಪ್ ಆಯ್ತು. ನಾನು ಮುಂಚೆನೆ ರಿಹರ್ಸಲ್ ಮಾಡಿದ್ರಿಂದ ನನ್ಗೆ ಅಷ್ಟು ಕಷ್ಟ ಅಂತ ಅನಿಸ್ಲಿಲ್ಲ ಆಕ್ಟ್ ಮಾಡಕ್ಕೆ. ಅಂಡ್ ಅಫ್ಕೋರ್ಸ್ ನಮ್ಮ ಕ್ಯಾಮ್ರಾಮನ್ ಹಾಲೇಶ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎವ್ರಿ ಫ್ರೇಮ್ ನಾನು ಶಾರ್ಟ್ಗೆ ಹೋಗೋಕ್ಕಿಂತ ಮುಂಚೆ ನೋಡಿದಾಗ ನನಗೆ ಒಂಥರ ಇನ್ಸ್ಪಿರೇಷನ್ ಆಗ್ತಿತ್ತು, ಇಷ್ಟು ಸಖತ್ತಾಗಿದೆ ಫ್ರೇಮು, ಸೊ ನಾನು ಇನ್ನೂ ಚೆನ್ನಾಗಿ ಆಕ್ಟ್ ಮಾಡ್ಬೇಕಲ್ಲಿ ಅಂತ. ಅಂಡ್ ನಮ್ಮ ಡೈರೆಕ್ಟರ್ ನಂದು ಸರ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ EC ಮಹಾರಾಜ್ ಸರ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ ಇರೋದು ನಿಮ್ಮ ಕೈಲಿ, ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮ ಮೂವಿ ಗೆಲ್ಲೋದಕ್ಕೆ ನಿಮ್ಮ ಬೆಂಬಲ ತುಂಬಾ ಬೇಕು, ಸಪೋರ್ಟ್ ಮಾಡಿ. ನಾನು ಮುಂದೆ ಅವ್ರಿಗೆ ಹೇಳ್ತೀನಿ, ನೀವು ಇನ್ನ ಜಸ್ಟ್ 1 month ಇದ್ರೆ ನಾನು ಅವಾಗ ಆಡಿಯೋ ರಿಲೀಸಿಗೆ ಹೋಗಿದ್ದೆ ಅಂತ ಎಲ್ಲ. ಸೋ ಸ್ವೀಟ್. ನಿಮ್ಮಿಬ್ರು ನೋಡ್ತಿದ್ರೆ 90s ಫ್ಲೇವರೇ ಕಾಣಿಸ್ತಾ ಇದೆ. ಆ ಮುಗ್ಧ ಭಾವ, ಆ ಥರದ ಒಂದು ಜೋಡಿ ಥರ. ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. ಮೀಡಿಯಾ ಫ್ರೆಂಡ್ಸ್ಗೆ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಿಯರ್. ಸಾರು ಕೈಯಲ್ಲಿ ಬಾಟ್ಲು ರಗಡ್ ಲುಕ್ ಅಂದರು, ಅದಕ್ಕೆ ನಮ್ಮ ಫ್ರೆಂಡ್ಸ್ ಅಲ್ಲಿದ್ದಾರೆ 4 ಜನ. ಅವ್ರು ಸ್ಟೇಜ್ ಮೇಲೆ ಬರೋಕ್ಕಾಗಿಲ್ಲ, ಅವರಿಗೆ ಇಲ್ಲ ನೆಕ್ಸ್ಟ್ ಕರಿತೀವಿ. ಯಾ ಸೊ
ಅವರಿಂದನೇ ಆ ರಗಡ್ ಲುಕ್ ಬಂದಿರೋ ಸಿನಿಮಾದಲ್ಲಿ ಅವರೇ ನನ್ನ ಕೈಗೆ ಬಾಟ್ಲ್ ಕೊಟ್ಟಿರೋದು. ಅವರೇ ಅದೇ ಅಲ್ಲಿದ್ದಾರೆ, ನೆಕ್ಸ್ಟ್ ಬರ್ತಾರೆ ನೋಡಿ, ಅವ್ರನ್ನ ಕೇಳಿ ಸರ್. ಸರ್ ಅದು ಮಜ್ಜಿಗೆ ಸರ್. ಸೊ ಫ್ರಮ್ ಡೇ ಒನ್ ಹೇಳ್ತಿದ್ದೆ ಮ್ಯೂಸಿಕ್ ಡೈರೆಕ್ಟರ್ ಸರ್ಗೆ, ನೋಡಿ ಸರ್ ಈ ಕಂಪ್ಲೀಟ್ ಆಲ್ಬಮಲ್ಲಿ ಈ ಸಾಂಗ್ ತುಂಬ ರೀಚ್ ಆಗುತ್ತೆ ಅಂತ. ಇವತ್ತು ಈ ಥರ ಮಾಸ್ಟರಿಂಗ್ ಆಗಿ ಎಲ್ಲ ಕರೆಕ್ಟಾಗಿ ಈ ಥರ ನೋಡ್ತಿದ್ರೆ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಂದಿದ ತಕ್ಷಣ ಕೇಳಿದ್ರು, ಯಾರೋ ಇವತ್ತೇನೋ ಪೂಜೆ ಮಾಡಕ್ಕೆ ಬಂದೆ ಪುರೋಹಿತರು ಅಂದ್ಕೊಂಡ್ರು. ಅಲ್ಲಿ ಕಾಫಿ ಕುಡಿಯೋಕ್ಕೆ ಹೋದೆ. ಆವಾಗ ನಮ್ಮ ಸರ್ ಹೇಳಿದ್ರೆ, ಅವ್ರು ಪುರೋಹಿತರಲ್ಲಪ್ಪ, ಕಾಫಿ ಕೊಡೋರು ಪ್ರೊಡ್ಯೂಸರ್ ಅಂತ. ಸೊ ಈ ಸಿನಿಮಾ ಲಾಸ್ಟ್ ಟೈಮ್ ಹೇಳಿದಂಗೆ ನಾನು ಹೀರೋಯಿನ್ನ ತಂದೆಯ ಪಾತ್ರ ಮಾಡಿದ್ದೀನಿ. ಈ ಎಂಟೈರ್ ಮೂವಿಯಲ್ಲಿ ನಂದೇ ಲೀಸ್ಟ್ ಕಾಸ್ಟ್ಯೂಮ್ ಖರ್ಚು ಅನಿಸುತ್ತೆ. ಫುಲ್ ಸಿನಿಮಾ ಅಲ್ಲಿ ಶಲ್ಯ ಪಂಚೆಯಲ್ಲೇ ಇರ್ತೀನಿ. ಸೊ ಈ ಸಾಂಗಲ್ಲಿ ನಂದು ಎಂಟ್ರಿ ಇದೆ, ಲಾಸ್ಟಲ್ಲಿ ನೋಡಿರ್ಬೋದು. ಸೊ ಆದ್ದರಿಂದ ಇದೇ ಅಟೈರಲ್ಲಿ ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಲಾಸ್ಟ್ ಟೈಮ್ ಎಲ್ಲ ಹೇಳಿದ್ದೀನಿ, ನಮ್ಮ ಈ ಟೀಮು ತುಂಬ ಪ್ರಯತ್ನಪಟ್ಟು ವಿ ಆರ್ ಗಿವನ್ ಅ ಗುಡ್ ಮೂವಿ. ಸೊ ಜನರಲಿ 2 ಥರ ಮೂವಿ ಮಾಡ್ತಾರಂತೆ, ನಾನು ಕೇಳಿದ್ದೆ. ಒಂದು ರೇಷನ್ಗೋಸ್ಕರ, ಒಂದು ಪ್ಯಾಷನ್ಗೋಸ್ಕರ ಅಂತ. ನಾವು ಮಾಡೋದು ಪ್ಯಾಷನ್ಗೋಸ್ಕರ ಮಾಡೋದು. ಎವ್ರಿಬಡಿ ಆರ್ ಪ್ಯಾಷನೇಟ್. ನೋಡ್ಬೋದು ಪ್ರತಿಯೊಂದು ಪಾತ್ರದಲ್ಲಿ ವಿ ಆರ್ ಗಿವನ್ ಪ್ರಾಮಿನೆನ್ಸ್. ಆಮೇಲೆ ಎಂಟೈರ್ ಟೀಮಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ದೇ ಆರ್ ಗಿವನ್ ಇಂಪಾರ್ಟೆನ್ಸ್. ಅದೊಂದು ಪ್ರಮುಖ ಪಾಯಿಂಟ್ ಇದರಲ್ಲಿ. ಸೊ ಎಲ್ಲರಲ್ಲೂ ರಿಕ್ವೆಸ್ಟ್ ಏನಂದರೆ, ಮೂವಿ ನೋಡಿ ಪ್ಲೀಸ್ ಪ್ರಮೋಟರ್ಸ್ ಆ್ಯಂಡ್ 100% ವಿ ಆರ್ ಕಾನ್ಫಿಡೆಂಟ್. ಖಂಡಿತ ಇದೊಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನಮ್ಮ ನಂಬಿಕೆ, ನಮ್ಮ ಟೀಮ್ದು ಅದೇ ವಿಶಸ್ಗಳು. ಥ್ಯಾಂಕ್ ಯು. ಖಂಡಿತ ಅಂದರೆ ವಾಟ್ ಐ ಮೆಂಟ್ ವಾಸ್ ಎವ್ರಿಬಡಿ ಆರ್ ಪ್ಯಾಷನ್. 100% ಇಟ್ ವಾಸ್ ಪ್ಯಾಷನೇಟ್. ದಟ್ಸ್ ಖಂಡಿತ ಸರ್, ಅದೇ ಅದಕ್ಕೆ ಫಸ್ಟ್ ಅದು ಬಂದಮೇಲೆ ಆಮೇಲೆ ಪ್ಯಾಷನ್. ಕರೆಕ್ಟ್. ಎಸ್ ಸರ್, ಎಸ್ ಸರ್, ಟ್ರೂ ಟ್ರೂ. ಓಕೆ, ನಮ್ಮ ಡೈರೆಕ್ಟರ್